ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಯೂತ್ ಐಕಾನ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ. ಈಗ ಆಲ್ರೆಡಿ ಆ ಯೂಟ್ಯೂಬಲ್ಲಿ ನಮ್ಮ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಬಗ್ಗೆ ಆಲ್ರೆಡಿ ಸಾಕಷ್ಟು ವಿವರಗಳನ್ನು ನೀಡಿದ್ದೀನಿ. ಈ ವಿಡಿಯೋ ಮುಖಾಂತರ ನಮ್ಮ ಜನತೆಗೆ ತಿಳಿಸೋ ವಿಚಾರ ಏನಪ್ಪ ಅಂತಂದರೆ, ಈ ತಿಂಗಳಿಂದ ಮಾರ್ಚ್ 31ರ ಒಳಗಡೆ ನಮ್ಮ ಸಂಸ್ಥೆಯಲ್ಲಿ ಯಾವ್ಯಾವ ತರಬೇತಿಗಳು ನಡೆಯಲಿದೆ ಅನ್ನೋ ಒಂದು ವಿಷಯವನ್ನು ಜನತೆಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಪ್ಪ ಅಂತಂದರೆ, ಸಾಕಷ್ಟು ಜನ ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ಯಾವ ಟ್ರೈನಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಇವಾಗ ಯಾವ ನಡೀತಾ ಇದೆ ಅನ್ನೋದ್ರ ಬಗ್ಗೆ. ಹಾಗಾಗಿ ಈ ಫೆಬ್ರವರಿ ಮತ್ತು ಮಾರ್ಚ್ 31ರ ಒಳಗಡೆ ನಮ್ಮ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಯಾವ ತರಬೇತಿಗಳು ನಡೀತದೆ ಅನ್ನೋದನ್ನು ನಾನಿವತ್ತು ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಈ ಒಂದು ಫೆಬ್ರವರಿ 1ನೇ ತಾರೀಕಿಂದ ಮಾರ್ಚ್ 31ರ ಒಳಗಡೆ ನಾವು ಮಾಡಬೇಕಾಗಿರುವಂಥ ತರಬೇತಿಗಳ ವಿವರಗಳಲ್ಲಿ ಮೊದಲನೇದೇನಪ್ಪ ಅಂತಂದರೆ, ಮಹಿಳಾ ಹೊಲಿಗೆ ತರಬೇತಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ಮಹಿಳಾ ಹೊಲಿಗೆ ತರಬೇತಿಯ ಅವಧಿ 30 ದಿವಸ ಇರುತ್ತೆ. ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಉಚಿತವಾದಂಥ ತರಬೇತಿಗಳಿರ್ತದೆ. ಆ 30 ದಿವಸದ ಅವಧಿಯಲ್ಲಿ ಅವರಿಗೆ ಉಳ್ಕೊಳ್ಳೋ ವ್ಯವಸ್ಥೆಯಿಂದ ಹಿಡಿದು, ಊಟದ ವ್ಯವಸ್ಥೆಯಿಂದ ಹಿಡಿದು, ಅವರಿಗೆ ಪ್ರತಿಯೊಂದು ನೋಟ್ಬುಕ್ಕಿಂದ ಹಿಡಿದು ಪೆನ್ನು, ID ಕಾರ್ಡು, ಯೂನಿಫಾರ್ಮ್ ಪ್ರತಿಯೊಂದನ್ನು ಸಹ ನಾವು ಪ್ರೊವೈಡ್ ಮಾಡ್ತೀವಿ. ಆದರೆ ತರಬೇತಿಯ ಅವಧಿಯ ಟೈಮಲ್ಲಿ 30 ದಿನಗಳಲ್ಲಿ ಪ್ರತಿ ದಿವಸ 9:30ಯಿಂದ ಸಂಜೆ 5:30ವರೆಗೂ ಅವ್ರ ತರಗತಿಯಲ್ಲಿ ಇರಬೇಕಾಗುತ್ತೆ. ಜೊತೆಗೆ ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇರೋದರಿಂದ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ, ಸ್ಟಾರ್ಟಿಂಗ್ ಕಲೀಲೋರಿಗೆ ಇಲ್ಲಿ ಮಿಷಿನ್ಸ್ಗಳು ಇರೋದರಿಂದ ನೈಟೆಲ್ಲ ಅವರು ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡಿ ಇನ್ನೂ ಪರ್ಫೆಕ್ಟಾಗಿ ಕಲೀಲಿಕ್ಕೆ ಅವಕಾಶ ಇರುತ್ತೆ. ಆದರೆ ಕೆಲವು ಹೆಣ್ಮಕ್ಳಿಗೆ ಉಳ್ಕೊಳಕ್ಕಾಗಲ್ಲ. ಕಾರಣ ಏನಪ್ಪ ಅಂತಂದರೆ, ಮನೇಲಿ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ತದೆ. ಅಂಥವರು ಬೇಕಾದ್ರೆ ಮನೇಲಿ ಮಿಷಿನ್ಸ್ ಇದ್ದರೆ ನೀವು ಅಪ್ ಆ್ಯಂಡ್ ಡೌನ್ ಮಾಡಿ ಇನ್ನೂ ಪರ್ಫೆಕ್ಟಾಗಿ ಕಲಿಬೋದು. ಮೇಡಮ್ ಯಾರು ಬರ್ಬೋದು ಟ್ರೈನಿಂಗಿಗೆ ಅಂತಂದರೆ, ನಿಮಗೇನೂ ಗೊತ್ತಿಲ್ಲಪ್ಪ, ಬೇಸಿಕ್ಕು ಗೊತ್ತಿಲ್ಲ, ಮಿಷಿನ್ ತುಳಿಯೋಕ್ಕೂ ಬರಲ್ಲ, ದಾರ ಹಾಕೋಕ್ಕೆ ಬರಲ್ಲ ಅನ್ನೋರು ಸಹ ನಮ್ಮಲ್ಲಿ ಕಲ್ತ್ಬಿಟ್ಟು ಸ್ವಂತ ಉದ್ಯೋಗವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಿಮಗೇನೂ ಬರಲ್ಲ ಅಂತ ಹೆದರ್ಕೋಬೇಡಿ. ನಮ್ಮಲ್ಲಿ ಡೇ 1ಇಂದ 30 ಡೇಸ್ ಒಳಗಡೆ ನಿಮ್ಗೆ ಏನೆಲ್ಲ ಬೇಕು ಅಂದರೆ, ಬೇಸಿಕ್ಕಿಂದ ಹಿಡಿದು ನಿಮ್ಮ ಸೂಜಿಗೆ ದಾರ ಹಾಕೋದ್ರಿಂದ ಹಿಡಿದು, ಬಾಬಿನ್ ಹಾಕೋದ್ರಿಂದ ಹಿಡಿದು, ಉಂಗ್ಸು ರಿಕ್ಸ್ ಮಾಡೋದ್ರಿಂದ ಹಿಡಿದು, ಬೇಸಿಕ್ ಪೆಟಿಕೋಟಿಂದ ಹಿಡಿದು, ಬ್ಲೌಸು, ಚೂಡಿದಾರ, ನೈಟಿ ಪ್ರತಿಯೊಂದನ್ನು ಸಹ ನಮ್ಮಲ್ಲಿ ಆ 30 ದಿವಸಗಳ ಅವಧಿಯಲ್ಲಿ ಹೇಳಿಕೊಟ್ಟು, ಅದರ ಜೊತೆಗೆ ಅವರಿಗೆ ಪ್ರಮಾಣ ಪತ್ರವನ್ನು ಸಹ ವಿತರಿಸಲಾಗುತ್ತೆ. ಇದು ವಿಶೇಷವಾಗಿ ಮಹಿಳೆಯರಿಗೆ ಇರುವಂತಹ 30 ದಿನಗಳ ತರಬೇತಿ. ಇದು ಮೊದಲನೇದು. ಆದರೆ ಇಲ್ಲಿ ವಯಸ್ಸಿನ ವಯೋಮಿತಿ ಇದೆ. 18 ವರ್ಷ ತುಂಬಿರಬೇಕು, 45 ವರ್ಷದ ಒಳಗಡೆ ಇರಬೇಕು, ಜೊತೆಗೆ ಕನ್ನಡ ಓದೋಕ್ಕೂ ಬರೆಯೋಕ್ಕೆ ಬರಬೇಕು. ಕಾರಣ ಏನಪ್ಪ ಅಂತಂದರೆ, ಈ ತರಬೇತಿ ಸಮಯದಲ್ಲಿ ಅವ್ರಿಗೆ ತರಬೇತಿ ಮುಗಿಯೋ ಸಮಯದಲ್ಲಿ ಅಂದರೆ ಲಾಸ್ಟ್ ಡೇ ಅವರಿಗೆ ಒಂದು ಸಣ್ಣದಾಗಿ ಎಕ್ಸಾಮ್ ಮಾಡಲಾಗುತ್ತೆ ನ್ಯಾಷನಲ್ ಅಕಾಡೆಮಿ ಆಫ್ ರೂಟ್ ಸಿಟಿಯಿಂದ. ಸೊ ಆವಾಗ ಅವರಿಗೆ ಓದಲಿಕ್ಕೆ ಬರಲಿಕ್ಕೆ ಬರಲಿಲ್ಲ ಅಂತಂದರೆ, ಇಲ್ಲಿ ಬೋರ್ಡ್ ಮೇಲೆ ಬರೆದಿರೋದನ್ನು ಅವ್ರು ಅರ್ಥ ಮಾಡ್ಕೊಳಕ್ಕಾಗಲ್ಲ, ಬರ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ಅವರಿಗೆ ಕನ್ನಡ ಓದಿದ್ದನ್ನು ಅರ್ಥ ಮಾಡ್ಕೋಬೇಕು, ಜೊತೆಗೆ ಅದನ್ನು ಬರಲಿಕ್ಕೆ ಬರಬೇಕು. ಅಂತಹ ಅಭ್ಯರ್ಥಿಗಳು ನಮ್ಮ ತರಬೇತಿ ಸಂಸ್ಥೆಯಲ್ಲಿ ನೀವು ತರಬೇತಿ ತೊಗೊಳ್ಳಿಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿಯಾತಂತ್ರಗಳು ಇಲ್ಲ. ಜೊತೆಗೆ ಇದು ಉಚಿತವಾಗಿರುತ್ತೆ. ದಯವಿಟ್ಟು ಅದನ್ನು ನೆನ್ಪಿಟ್ಕೊಳ್ಳಿ. ಎಲ್ಲ ಉಚಿತವಾಗಿರುತ್ತೆ. ನಾವು ಯಾವುದೇ ರೀತಿಯಾದಂತಹ ದುಡ್ಡನ್ನು ಇಸ್ಕೊಳ್ಳೋದಿಲ್ಲ. ಜೊತೆಗೆ ಇದು 30 ದಿವಸದ ಮಹಿಳಾ ಹೊಲಿಗೆ ತರಬೇತಿ. ಸೊ ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಮಹಿಳೆಯರಿಗೆ 30 ದಿವಸಗಳ ಬ್ಯೂಟಿ ಪಾರ್ಲರ್ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಬ್ಯೂಟಿ ಪಾರ್ಲರ್ ತರಬೇತಿಯಲ್ಲೂ ಸಹ ಬೇಸಿಕ್ಕಿಂದ ಅಂದರೆ ನಿಮ್ಮ ಹೈಬ್ರೋ ಮಾಡೋದ್ರಿಂದ ಹಿಡಿದು ಫೇಶಿಯಲ್, ವ್ಯಾಕ್ಸ್, ಮೇಕಪ್, ವೆರೈಟೀಸ್ ಆಫ್ ಮೇಕಪ್ಸು, ಹೇರ್ ಸ್ಟೈಲು, ಏರ್ ಕಟಿಂಗು, ಜೊತೆಗೆ ಸ್ಯಾರಿ ವೇರಿಂಗು, ವ್ಯಾಕ್ಸು, ಬ್ಲೀಚು, ಈ ಥರ ನಿಮ್ಮ ಒಂದು ಬ್ಯೂಟಿ ಪಾರ್ಲರ್ ಅಂಗಡಿ ಇಡಲಿಕ್ಕೆ ಏನೆಲ್ಲ ನಿಮಗೆ ಕ್ವಾಲಿಟೀಸ್ ಬೇಕು, ಏನೆಲ್ಲ ನಾಲೆಡ್ಜ್ ಬೇಕು, ಅದನ್ನು ನಾವು 30 ಡೇಸಲ್ಲಿ ನಮ್ಮ ಸಂಸ್ಥೆಯಲ್ಲಿ ಹೇಳ್ಕೊಡ್ಲಾಗುತ್ತೆ. ಸೊ ಇದಕ್ಕೂ ಸಹ ಯಾವುದೇ ರೀತಿಯಾದಂತಹ ಹಣ ಇರೋದಿಲ್ಲ. ನೀವು ಕೇಳ್ಬೋದು, ಮೇಡಮ್ ಟೈಲರಿಂಗಲ್ಲಾದರೆ ಅಂತ ಏನು ತೊಗೊಂಬರೋಂಥದ್ದು ಏನೂ ಇರೋದಿಲ್ಲ, ನೀವೆಲ್ಲ ಪ್ರೊವೈಡ್ ಮಾಡ್ತೀರಾ, ಅದು ಬ್ಯೂಟಿ ಪಾರ್ಲರಿಗೆ ಎಲ್ಲನೂ ಬೇಕಲ್ಲ ಅಂದರೆ, ಎಷ್ಟೇ ಖರ್ಚಾಗಲಿ ನೀವು ಪರ್ಫೆಕ್ಟಾಗಿ ಕಲೀಲಿಕ್ಕೆ ಬೇಸಿಕ್ಕಿಂದ ಹಿಡಿದು ಐಬ್ರೋಯಿಂದ ಹಿಡಿದು ನಾನೆಲ್ಲ ಆಗಲೇ ಹೇಳಿದ್ನಲ್ಲ, ಅದನ್ನೆಲ್ಲ ಕಲೀಲಿಕ್ಕೆ ನಿಮಗೆ ಎಷ್ಟು ಮೆಟೀರಿಯಲ್ಸ್ ಬೇಕೋ ಅದನ್ನು ನಮ್ಮ ಸಂಸ್ಥೆ ಕಡೆಯಿಂದ ನಾವು ನಿಮಗೆ ಪ್ರೊವೈಡ್ ಮಾಡಿಕೊಡ್ತೀವಿ. ಅಂದರೆ ಇದರಲ್ಲಿ ಏನಪ್ಪ ಅಂತಂದರೆ, ಈಗ ಕಲಿಯೋ ಟೈಮಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮ ಮೇಡಮು ನಿಮಗೆ ಡೆಮೋ ಮಾಡಿ ತೋರಿಸ್ತಾರೆ ಅಂದರೆ ಅಲ್ಲಿಗೆ ಅದೇ ಫೈನಲ್ ಅಲ್ಲ. ಡೆಮೋ ಆದಮೇಲೆ ನೀವು ಒಬ್ರಿಗೆ ಮಾಡಬೇಕು, ಅವರು ನಿಮಗೆ ಮಾಡ್ತಾರೆ. ಸೊ ಈ ರೀತಿಯಾದಂತಹ ಪ್ರಾಕ್ಟೀಸ್ ಇರುತ್ತೆ. ಹಾಗಾಗಿ ಪರ್ಫೆಕ್ಟಾಗಿ ಕಲಿತೀರ. ಇದು 30 ದಿವಸಗಳ ತರಬೇತಿ. ಇನ್ನು ಏಜಿನ ವಯೋಮಿತಿ ಅವೆಲ್ಲ ಸೇಮ್ ನಾನು ಟೈಲರಿಂಗ್ ಹೇಳಿದ್ನಲ್ಲ ಅದೇ ರೀತಿಯಾಗಿರ್ತದೆ. ಇದು 2ನೇ ತರಬೇತಿ. ಇನ್ನು 3ನೇ ತರಬೇತಿ ಏನಪ್ಪ ಅಂತಂದರೆ, ಹೈನುಗಾರಿಕೆ ಮತ್ತು ಎರೆಹುಳು ಗೊಬ್ಬರ ಸಾಕಾಣಿಕೆ ತರಬೇತಿಯನ್ನು ಮಾಡಬೇಕು ಅಂತ
ಪ್ಲ್ಯಾನ್ ಮಾಡ್ತಾಯಿದ್ವಿ. ಕಾರಣ ಏನಪ್ಪ ಅಂತಂದರೆ ನಮ್ಮ ಹಳ್ಳಿ ಭಾಗಗಳಲ್ಲಿ ಸಾಕಷ್ಟು ಹೈನುಗಾರಿಕೆಗೆ ಬೇಡಿಕೆ ಇದೆ. ಹಾಗಾಗಿ ಹೈನುಗಾರಿಕೆ ಮಾಡೋದರಿಂದ ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಹಳ್ಳಿಯಲ್ಲಿರುವಂತಹ ಅಭ್ಯರ್ಥಿಗಳು ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ತುಂಬಾ ಸಹಾಯಕ ಆಗುತ್ತೆ. ಹಾಗಾಗಿ ನಾವೀಗ ಆಲ್ರೆಡಿ ಒಂದು ಬ್ಯಾಚ್ ಮಾಡಿದ್ವಿ, ಬಟ್ ತುಂಬ ಬೇಡಿಕೆ ಇರೋದ್ರಿಂದ ಇನ್ನೊಂದು ಬ್ಯಾಚನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಯಾರಿಗೆಲ್ಲ ಆಸಕ್ತಿ ಇದೆ ಹೈನುಗಾರಿಕೆಯಲ್ಲಿ ದಯವಿಟ್ಟು ನಮ್ಮಲ್ಲಿ 10 ದಿವಸಗಳ ಕಾಲ ಹೈನುಗಾರಿಕೆ ತರಬೇತಿಯನ್ನು ಪಡ್ಕೊಳ್ಳಿ. ಈಗ ಆಲ್ರೆಡಿ ನಮ್ಮಲ್ಲಿ 20 ಜನ ಹೈನುಗಾರಿಕೆ ತರಬೇತಿಯನ್ನು ಪಡ್ಕೊಂಡಿದ್ದಾರೆ. ಹೈನುಗಾರಿಕೆ ಅಂದ ತಕ್ಷಣ ನೀವು ಅನ್ಕೋಬೋದು ನನಗೆ ಆಕಳು ಸಾಕಕ್ಕೆ ಬರುತ್ತೆ, ಹಾಲು ಕರಿಯಕ್ಕೆ ಬರುತ್ತೆ, ಆದರೆ ಮತ್ತೆ ಯಾಕಪ್ಪ ಇವರು ಹೈನುಗಾರಿಕೆ ತರಬೇತಿ ಕೊಡ್ತಾರೆ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ನಮ್ಮಲ್ಲಿ ಆದಾಯೋತ್ಪನ್ನ ಚಟುವಟಿಕೆಗಳು ಇರ್ತದೆ. ನಿಮ್ಮ ಕೃಷಿಯನ್ನು ಅನುಸರಿಸಿ ಮಾಡುವಂಥ ಕೆಲವೊಂದು ಆದಾಯೋತ್ಪನ್ನ ಚಟುವಟಿಕೆಗಳಿರುತ್ತೆ. ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅಂಥದ್ದು. ಇದಕ್ಕೆ ಉದಾಹರಣೆಯಾಗಿ ಅಂತಂದರೆ ನಮ್ಮ ಇಲ್ಲ ಹರಿಹರ ತಾಲೂಕಿನ ಕೊಕ್ನೂರು ಗ್ರಾಮದಿಂದ ಒಬ್ಬರು ನಿರಂಜನ್ ಅಂತ ಒಬ್ಬರು ಯಶಸ್ವಿ ಕೃಷಿ ರೈತರು ಬರ್ತಾರೆ. ನಿಮಗೆ ನೀವು ತರಬೇತಿ ತಗೊಳ್ಳೋ ಸಮಯದಲ್ಲಿ ಅವ್ರು ನಿಮಗೆ ತರಬೇತಿಯನ್ನು ಕೊಡ್ಲಿಕ್ಕೆ ಬರ್ತಾರೆ. ಅವರು ಬೇಸಿಕಲಿ ಅವರು ಇಂಜಿನಿಯರಿಂಗ್ ಸ್ಟೂಡೆಂಟು. ಅವರ ವಿದ್ಯಾಭ್ಯಾಸವನ್ನು ಬಿಟ್ಟು ಈ ಕೃಷಿಯಲ್ಲಿ ತೊಡಗಿಬಿಟ್ಟು ಈಗ ತಿಂಗಳಿಗೆ ಏನಿಲ್ಲ ಅಂದರೆ 1.5 ಲಕ್ಷ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಆದರೆ ಬರೀ ಕೇವಲ ಆಕಳನ್ನು ಕಟ್ಬಿಟ್ಟು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಆದಾಯೋತ್ಪನ್ನ ಚಟುವಟಿಕೆಗಳನ್ನು ಮಾಡ್ತಾಯಿದ್ದಾರೆ. ಸಾವಯವ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡ್ತಾಯಿದ್ದಾರೆ. ಸಾವಯವ ಪದ್ಧತಿಯಲ್ಲಿ ಪ್ರತಿಯೊಂದನ್ನು ಅವರು ರೈತರಾಗಿ ಮಾಡ್ತಾಯಿದ್ದಾರೆ. ಅದರೆಲ್ಲ ಡೀಟೇಲ್ಸು ಸಹ ನಮ್ಮ ಸಂಸ್ಥೆಯ ಅವಧಿಯ ಅಂದರೆ ಹೈನುಗಾರಿಕೆ ಸಮಯದಲ್ಲಿ ನಾವು ಅದನ್ನು ಅವರೇ ಬಂದುಬಿಟ್ಟು ಸ್ವತಃ ನಿಮಗೆ ಪ್ರತಿಯೊಂದನ್ನು ಕ್ಲಾಸನ್ನು ತೊಗೊಳ್ತಾರೆ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಾವು ಮನೆಗಳಲ್ಲಿ ದೀಪಗಳನ್ನು ಹಚ್ತೀವಿ. ಆ ದೀಪಗಳೆಲ್ಲ ಮಣ್ಣಿನ ದೀಪಗಳಾಗಿರ್ತದೆ. ಆದರೆ ಅವರು ವಿಶೇಷವಾಗಿ ಸಗಣಿಯ ಪೌಡ್ರಿಂದ ದೀಪಗಳನ್ನು ಮಾಡ್ತಾರೆ. ನಾವು ಮೊದಲೆಲ್ಲ ಅಗ್ನಿಹೋತ್ರ ಅಂತ ಹೇಳಿಬಿಟ್ಟು ಹಳ್ಳಿಗಳಲ್ಲಿ ಮಾಡ್ತಾಯಿದ್ರು ಹಳೆ ಕಾಲದಲ್ಲಿ. ಅಂದರೆ ಅಗ್ನಿಹೋತ್ರ ಅಂತ ಅಂದ್ಬಿಟ್ರೆ ಮನೆಗಳಲ್ಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇರಬಾರ್ದು, ಜೊತೆಗೆ ಮಕ್ಕಳಿಗೆ ಕಿರಿಕಿರಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅಗ್ನಿಹೋತ್ರ ಅಂತೇಳಿ ಅಂದರೆ ಬೆಂಕಿಯನ್ನು ಮಾಡಿ ಅದಕ್ಕೆ ಸಾವಯವ ಅಕ್ಕಿ, ತುಪ್ಪ ಈ ಥರದ್ದೆಲ್ಲ ಹಾಕಿಬಿಟ್ಟು ಅಗ್ನಿಹೋತ್ರ ಅಂತೇಳಿ ಮನೇಲಿ ಹೊಗೆಯನ್ನು ಹಾಕಿಸ್ತಾಯಿದ್ರು. ಸೊ ಅದು ಸೇಮ್ ಕಾನ್ಸೆಪ್ಟನ್ನು ಮಾಡ್ಕೊಂಬಿಟ್ಟು ಸಾವಯವ ಪದ್ಧತಿಯಲ್ಲಿ ಸಗಣಿಯ ಪೌಡ್ರಿಂದ ದೀಪಗಳನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ತುಂಬಾ ಬೇಡಿಕೆ ಇದೆ. ಆ ಥರ ಯಾವ ರೀತಿಯಾಗಿ ಮಾಡುವಂಥದ್ದು ಮತ್ತು ಸಗಣಿಯ ಪೌಡ್ರಿಂದ ಅಗರಬತ್ತಿಗಳನ್ನು ಮಾಡೋದು ಮತ್ತು ನೀವು ಧೂಪಗಳನ್ನು ಮಾಡುವಂಥದ್ದು ಯಾವ ರೀತಿಯಾಗಿ ಅಂತ ಪ್ರತಿಯೊಂದನ್ನು ಸಹ ಅವ್ರು ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ನಿಮ್ಮ ಹೊಲಗಳಲ್ಲಿ ನೀವು ಏನಾದ್ರು ಒಂದು ಗೊಬ್ಬರವನ್ನು ಹಾಕಬೇಕು ಅಂದರೆ ಹೊರಗಡೆಯಿಂದ ಗೊಬ್ಬರಗಳನ್ನ ತರ್ತಾ ಇರ್ತೀರ. ಅದೇ ನಿಮ್ಮ ಮನೇಲಿ 1-2 ಆಕಳನ್ನ ಸಾಕಿದರೆ ಯಾವ ರೀತಿಯಾದ ಗೊಬ್ಬರಗಳನ್ನು ನೀವು ಮನೆಯಲ್ಲೇ ತಯಾರಿಸ್ಕೋಬೋದು ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಹಾಗಾಗಿ ಇದು ತುಂಬ ಅವಶ್ಯಕತೆ ಇದೆ. ನಿಮ್ಮ ಮನೆಗಳಲ್ಲಿ ನೀವು ಆಕಳುಗಳನ್ನ ಸಾಕಿರ್ಬೋದು ಅಥವಾ ವಂಶಪಾರಂಪರ್ಯವಾಗಿ ನೀವು ಹಸುಗಳನ್ನು ಸಾಕ್ಕೊಂಡು ಬರ್ತಾ ಇರ್ಬೋದು. ಆದರೆ ಅದನ್ನು ಹೆಚ್ಚಿನ ಮಟ್ಟದಲ್ಲಿ ನೀವು ಅದನ್ನು ವೃದ್ಧಿ ಮಾಡಿ ಆದಾಯೋತ್ಪನ್ನ ಚಟುವಟಿಕೆಗಳನ್ನು ಮಾಡಿ ಅದರಿಂದ ನೀವು ಜಾಸ್ತಿ ಲಾಭವನ್ನು ಪಡ್ಕೋಬೇಕಂದ್ರೆ ಇಂಥ ತರಬೇತಿಗಳ ಅವಶ್ಯಕತೆ ತುಂಬಾ ಇದೆ. ಸೊ ದಯವಿಟ್ಟು ಈ ಹೈನುಗಾರಿಕೆ ಮತ್ತು ಎರೆಹುಳು ಗೊಬ್ಬರ ಸಾಕಾಣಿಕೆ ತರಬೇತಿಗೆ ಯಾರಾದರೂ ಆಸಕ್ತಿ ಇದ್ದರೆ ಖಂಡಿತ ಈ ಒಂದು ವಿಡಿಯೋಲಿ ಕಾಣುವಂತಹ ಮೊಬೈಲ್ ನಂಬರಿಗೆ ಫೋನ್ ಮಾಡಿ ಹೆಸರನ್ನು ಬರೆಸಿ. ಓಕೆ, ಇದು ಒಂದು ತರಬೇತಿ. ಅದರ ಜೊತೆಗೆ ಇನ್ನೊಂದು ವಿಶೇಷವಾದ ತರಬೇತಿ ನಾವು ಈ ಮಾರ್ಚ್ ಒಳಗಡೆ ಕೊಡಬೇಕು ಅಂದ್ಕೊಂಡಿದ್ವಿ. ಈಗ ಆಲ್ರೆಡಿ ಅದಕ್ಕೆ 25 ಜನ ಆಗಿದ್ದಾರೆ. ನಮ್ಮಲ್ಲಿ ಯಾವುದೇ ಒಂದು ತರಬೇತಿ ಮಾಡಬೇಕು ಅಂದ್ರೂ 20-35 ಜನ ಬೇಕಾಗುತ್ತೆ. ಈಗ ಕೇವಲ 10 ಜನಗಳಿಗೆ ಮಾತ್ರ ಅದಕ್ಕೆ ಕಾಲಾವಕಾಶ ಇದೆ. ಅದು ಯಾವುದಪ್ಪ ತರಬೇತಿ ಅಂತಂದರೆ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ತರಬೇತಿ ಅಂತ ಕರಿತೀವಿ. ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ ಅಂದರೆ ಟ್ಯಾಲಿ ಅಂತ ಕರಿತೀವಿ. ಈಗ ಟ್ಯಾಲಿಗೆ ಎಷ್ಟು ಬೇಡಿಕೆ ಇದೆ ಅಂತ ನಿಮಗೆಲ್ಲ ಗೊತ್ತು. ಎಷ್ಟೋ ಜನ ವಿದ್ಯಾರ್ಥಿಗಳು ಡಿಗ್ರಿ ಮುಗಿಸ್ಕೊಂಡಿರ್ತಾರೆ, ಎಸ್ಪೆಷಲಿ ಫಾರ್ ಕಾಮರ್ಸ್ ಸ್ಟೂಡೆಂಟ್ಸು. ಮುಂದೆ ಏನಾದರೂ ಒಂದು ಈ ಕಾಮರ್ಸ್ ಅಂತಂದಾಗ ಯೂಶ್ವಲಾಗಿ ಅವ್ರು ಅಕೌಂಟೆಂಟ್ ಕೆಲಸಗಳಿಗೆ ತುಂಬ ಆಫರ್ ಮಾಡ್ತಾರೆ. ಅಂಥ ಕೆಲಸಗಳಿಗೆ ಹೋಗಬೇಕಂದ್ರೆ ಅಕೌಂಟೆಂಟ್ ಆಗಿ ಕೆಲಸ ಮಾಡಬೇಕು ಅಂದರೆ ಟ್ಯಾಲಿ ಸರ್ಟಿಫಿಕೇಟ್ ಇದೆಯಾ, ಟ್ಯಾಲಿ ಕಲ್ತಿದ್ದೀರಾ ಅಂತ ಕೇಳ್ತಾರೆ. ಸೊ ಹಾಗಾಗಿ ಈ ಹೊರಗಡೆ ಎಲ್ಲ ಹೇಳ್ಕೊಡ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. 3 ಮಂತ್ಸ್ ಕೋರ್ಸ್, 4 ಮಂತ್ಸ್ ಕೋರ್ಸ್, ಇಯರ್ಲಿ ಕೋರ್ಸ್ ಇರ್ತದೆ. 1 ಅವರ್ ಅಥವಾ 2 ಅವರ್ಸ್ ನಿಮ್ಗೆ ಹೇಳ್ಕೊಡ್ತಾರೆ. ಆದರೆ ನಮ್ಮಲ್ಲಿ ಆ ರೀತಿಯಾಗಿಲ್ಲ. ಬೆಳಗ್ಗೆ 9:30 ಸಂಜೆ 5:30ವರೆಗೂ ಅದು ಅಲ್ಲದೇ ಇಲ್ಲಿ ಉಳ್ಕೊಂಡ್ರೆ ನೈಟು ಸಹ ನೀವು ಲ್ಯಾಬಲ್ಲಿ ಪರ್ಫೆಕ್ಟಾಗಿ ಕಲೀಲಿಕ್ಕೆ ಏನೆಲ್ಲ ಅವಕಾಶಗಳಿದ್ರೆ ಎಲ್ಲ ಅವಕಾಶಗಳನ್ನು ನೀವು ಉಪಯೋಗಿಸ್ಕೋಬೋದು. ಸೊ ಇದು ಸಹ ನಮ್ಮಲ್ಲಿ ಮಾರ್ಚ್ ಒಳಗಡೆ ಮಾಡುವಂತಹ ತರಬೇತಿಯ ವಿವರಗಳು. ಇನ್ನೂ ಸಾಕಷ್ಟಿದೆ. ಮುಂದಿನ ಏಪ್ರಿಲ್ ಅಂದರೆ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ಅಂದರೆ 2025 ಮತ್ತು 26 ಫೈನಾನ್ಷಿಯಲ್ ಇಯರಿಗೆ ನಾವು 30 ಬ್ಯಾಚ್ಗಳನ್ನು ಮಾಡಬೇಕು ಅನ್ನೋ ಒಂದು ಪ್ಲ್ಯಾನಿಂಗ್ ಈಗ ಆಲ್ರೆಡಿ ಸೆಟ್ ಆಗಿದೆ. ನೆಕ್ಸ್ಟ್ ಮಾರ್ಚ್ಗಳಲ್ಲಿ ನಮ್ಮ DLRC ಮೀಟಿಂಗಲ್ಲಿ ನಮ್ಮ CO ಸರ್ ಅದನ್ನು ಪರ್ಮಿಷನ್ ಕೊಟ್ಟರೆ ಮುಂದಿನ ದಿನಗಳ ವಿಡಿಯೋಗಳಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ, ಯಾವ್ಯಾವ ತರಬೇತಿಗಳು ನೆಕ್ಸ್ಟ್ ಇಯರಲ್ಲಿ ಆಗುತ್ತೆ ಅಂತ. ಬಟ್ ಈಗ ಸದ್ಯಕ್ಕೆ ಮಾರ್ಚ್ ಒಳಗಡೆ ಆಗುವಂಥ ತರಬೇತಿಗಳು ಮಾತ್ರ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾಯಿದ್ದೀನಿ. ಯಾಕೆಂದರೆ ಎಲ್ಲ ಮಾಹಿತಿಗಳನ್ನು ಕೊಟ್ಟರೆ ಎಲ್ಲ ಕನ್ಫ್ಯೂಷನ್ಸ್ ಆಗುತ್ತೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಹಾಗಾಗಿ ಇಷ್ಟು ಮಾಹಿತಿ ನಾನು ನಿಮಗೆ ಕೊಟ್ಟಿದ್ದೀನಿ. ದಯವಿಟ್ಟು ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಯಾಕೆಂದರೆ ಎಷ್ಟೋ ಜನಕ್ಕೆ
ಕಲಿಬೇಕು ಅನ್ನೋ ಆಸಕ್ತಿ ಇರುತ್ತೆ, ಆದರೆ ಎಲ್ಲಿ ಕಲಿಬೇಕು, ಯಾವ ರೀತಿಯಾಗಿ ಅನ್ನೋ ಒಂದು ಅವಕಾಶಗಳ ಮಾಹಿತಿ ಇರೋದಿಲ್ಲ. ದಯವಿಟ್ಟು ನೀವು ನೋಡಿ, ಜೊತೆಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ, ಸ್ಟೇಟಸಲ್ಲಿ ಇಡಿ. ಹಾಗಾಗಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಸಂಸ್ಥೆಗೆ ಬಂದು ತರಬೇತಿಗಳನ್ನ ಪಡ್ಕೊಳ್ತಾರೆ. ಆದರೆ ಈ ಸಂಸ್ಥೆ ಇರುವಂಥದ್ದು ನಿರುದ್ಯೋಗ ಯುವತಿಯರಿಗೆ, ವಿದ್ಯಾರ್ಥಿಗಳಿಗೆ ಅಲ್ಲ. ಏಕೆಂದರೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ನೋಡಿ, ಈಗ ಮಾರ್ಚ್ ಬಂದಿದೆ, ಎಕ್ಸಾಮ್ ಮುಗ್ದಿದೆ, ಹೆಂಗೋ ಒಂದು ತಿಂಗಳು ಮನೇಲಿರ್ತಾರೆ, ನನ್ನ ಮಗಳು ನನ್ನ ಮಗ ಹೋಗಿ ಕಲ್ತು ಬರಲಿ ಅಂತ ನೀವು ಹೇಳ್ತೀರಾ, ತಪ್ಪಲ್ಲ. ಆದರೆ ಕಲ್ತ ಮೇಲೆ ಅವ್ರು ಏನು ಮಾಡ್ತಾರೆ, ನೆಕ್ಸ್ಟ್ ಮತ್ತು ಹೈಯರ್ ಎಜುಕೇಷನ್ಗೆ ಹೋಗ್ತಾರೆ, ಅವಾಗ ಕಲ್ತಿದ್ದೆಲ್ಲ ಮರ್ತೋಗುತ್ತೆ. ಈಗ ನಾವು ಮೊಬೈಲ್ ಯೂಸ್ ಮಾಡೋದೇ ಬಿಟ್ಬಿಟ್ರೆ, 1 ತಿಂಗಳು 2 ತಿಂಗಳು ಬಿಟ್ಟರೆ ಮತ್ತೆ ಆ ಮೊಬೈಲ್ ಆಪ್ರೇಟ್ ಮಾಡೋಕ್ಕೆ ನಮ್ಗೆ ಬರಲ್ಲ. ಸೊ ಹಾಗೆ ಕಲ್ತಿದ್ದು ನಾವು ನೆನ್ಪಿಟ್ಕೋಬೇಕು ಅಂದರೆ ಅದನ್ನು ಸತತವಾಗಿ ಮಾಡ್ತಾ ಹೋಗಬೇಕು. ಬಟ್ ಇಲ್ಲಿ ನಮ್ಮಲ್ಲಿ ಕಲೀಲಿಕ್ಕೆ ನಾವು ಉಚಿತವಾಗಿ ಎಲ್ಲ ಪ್ರೊವೈಡ್ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ, ಕಲಿಯೋ ಸಮಯದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಇರಬಾರ್ದು. ಯಾಕಂದರೆ ಎಷ್ಟೋ ಜನ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮಲ್ಲಿ ಇರ್ತಾರೆ. ಬಸ್ ಚಾರ್ಜ್ ಇಟ್ಕೊಂಡು ಬರೋವಂತಹ ಇದೂ ಇರೋದಿಲ್ಲ, ಅಂದರೆ ಅಷ್ಟು ಸಾಮರ್ಥ್ಯನೂ ಇರೋದಿಲ್ಲ, ಅಷ್ಟು ಬಡವರು ಸಹ ಇರ್ತಾರೆ. ಅಂಥವ್ರಿಗೆಲ್ಲ ಉಪಯೋಗ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ, ಅದೇ ಸ್ಪೆಷಲಿ ಗ್ರಾಮೀಣ ಮಟ್ಟದಲ್ಲಿರುವಂತಹ ಅಭ್ಯರ್ಥಿಗಳಿಗೆ ಉಪಯೋಗ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಸಂಸ್ಥೆ ರನ್ ಮಾಡ್ತಾಯಿದೆ. ಹಾಗಾಗಿ ದಯವಿಟ್ಟು ನಮ್ಮ ಸಂಸ್ಥೆಯಲ್ಲಿ ಆಗುವಂಥ ಈ ಫೆಬ್ರವರಿಯಿಂದ ಮಾರ್ಚ್ ಒಳಗಡೆ ಆಗುವಂತಹ ಎಲ್ಲ ತರಬೇತಿಯ ವಿವರಗಳನ್ನು ಸಾಕಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ನಂಬರಲ್ಲಿ, ನಮ್ಮ ವಿಡಿಯೋದಲ್ಲಿ ಕಾಣುವಂತಹ ಮೊಬೈಲ್ ನಂಬರಿಗೆ ಫೋನ್ ಮಾಡಿ, ಆದಷ್ಟು ಬೇಗ ಹೆಸರು ಬರೆಸಿ. ಯಾಕಂದ್ರೆ ಡೇಟ್ಗಳನ್ನ ಫಿಕ್ಸ್ ಮಾಡ್ತಾ ಇದ್ದೀವಿ, ಯಾವಾಗ ಯಾವ್ದು ಮಾಡಬೇಕು ಅಂತ. ಹಾಗಾಗಿ ಅವಶ್ಯಕತೆ ಇರೋರಿಗೆ ಇದು ಉಪಯೋಗ ಆಗಲಿ ಅಂತೇಳಿ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಆದರೆ ವಿಡಿಯೋವನ್ನು ಮೊದಲಿನಿಂದ ಕೊನೆವರೆಗೂ ನೋಡಬೇಕು. ನೋಡಲಿಲ್ಲ ಅಂದರೆ ಯಾವುದಪ್ಪ ಇದು ಅನ್ನೋದು ನಿಮಗೆ ಅರ್ಥ ಆಗೋದಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್.